ಒಂದು ಊರಿನಲ್ಲಿ ರಾಮು ಎಂಬ ಹುಡುಗನು ಶಾಲೆ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದನು. ಹಾಗೆ ಬೀದಿಯಲ್ಲಿ ಹೋಗುವಾಗ ಎಲ್ಲಿಂದಲೋ ಹಲಸಿನ ಹಣ್ಣಿನ ವಾಸನೆ ಮೂಗಿಗೆ ಬಡಿಯಿತು. ಅವನು ಹಾಗೆ ಬಂದು ಒಂದು ಹಣ್ಣಿನ ಅಂಗಡಿ ಮುಂದೆ ಗಕ್ಕನೆ ನಿಂತನು. ಯಾಕಂದರೆ ಹಲಸಿನ ಹಣ್ಣಿನ ವಾಸನೆ ಅದೇ ಅಂಗಡಿಯಿಂದ ಬರುತ್ತಿತ್ತು. ಅವನು ನಿಂತಿರುವುದನ್ನು ನೋಡಿದ ಅಂಗಡಿಯವನು, "ಇಲ್ಲಿ ಯಾಕೆ ನಿಂತಿರುವೆ? ಏನು ಬೇಕು?" ಎಂದು ಕೇಳಿದನು. ಆಗ ರಾಮು, "ನಾನು ಶಾಲೆಯಿಂದ ಮನೆಗೆ ಹೋಗುತ್ತಿದ್ದೇನೆ. ಆದರೆ ನಿಮ್ಮ ಅಂಗಡಿಯಲ್ಲಿರುವ ಹಲಸಿನ ಹಣ್ಣಿನ ವಾಸನೆ ನನ್ನ ಮೂಗಿಗೆ ಬಡಿಯಿತು. ಅದರಿಂದ ಇಲ್ಲಿ ನಿಂತೆ. ತುಂಬಾ ರುಚಿಯಾಗಿರಬಹುದು" ಎಂದನು. ಅದಕ್ಕೆ ಅಂಗಡಿಯವನು, "ನೀನು ನನ್ನ ಅಂಗಡಿಯ ಹಲಸಿನ ಹಣ್ಣಿನ ವಾಸನೆ ಸವಿದಿದ್ದೀಯಾ? ಅದಕ್ಕೆ ಬದಲಾಗಿ ನೀನು ನನಗೆ ಹಣ ಕೊಡಬೇಕು. ಯಾಕಂದರೆ ನನ್ನ ಅಂಗಡಿಯಲ್ಲಿ ವಾಸನೆಗೂ ಬೆಲೆಯಿದೆ" ಎಂದನು. ಆಗ ರಾಮು ಒಂದು ಕ್ಷಣ ಯೋಚಿಸಿ ತನ್ನ ಜೇಬಿನಿಂದ ಕೆಲವು ನಾಣ್ಯಗಳನ್ನು ಹೊರತೆಗೆದನು. ನಂತರ ಆ ನಾಣ್ಯಗಳನ್ನು ಅಂಗೈಯಲ್ಲಿ ಹಿಡಿದು ಮೇಲೆ ಹಾರಿಸುತ್ತಾ ಜಣ ಜಣ ಎಂದು ಸದ್ದು ಮಾಡಿದನು. ಇದನ್ನು ನೋಡಿದ ಅಂಗಡಿಯವನು, "ಹಣ ಕೊಡು ಎಂದರೆ ಯಾಕೆ ನಾಣ್ಯಗಳಿಂದ ಜಣ ಜಣ ಎಂದು ಸದ್ದು ಮಾಡುತ್ತಿರುವೆ?" ಎಂದನು. ಆಗ ರಾಮು, "ಓಹ್, ಹಾಗಾದರೆ ನನ್ನ ನಾಣ್ಯಗಳ ಸದ್ದು ನಿಮಗೆ ಕೇಳಿಸಿತೆ?" ಎಂದನು. ಅದಕ್ಕೆ ಅಂಗಡಿಯವನು, "ಹೌದು, ಕೇಳಿಸಿತು. ಯಾಕೆ ಹಾಗೆ ಕೇಳುತ್ತಿರುವೆ?" ಎಂದನು. ಆಗ ರಾಮು, "ಹಾಗಾದರೆ ಕೇಳಿ, ನಿಮ್ಮ ಹಲಸಿನ ಹಣ್ಣಿನ ವಾಸನೆ ನನ್ನ ಮೂಗಿಗೆ ಬಡಿಯಿತು. ಇದಕ್ಕೆ ಬದಲಾಗಿ ನನ್ನ ನಾಣ್ಯಗಳ ಸದ್ದು ನಿಮ್ಮ ಕಿವಿಗೆ ಕೇಳಿಸಿದೆ. ನಿಮ್ಮ ಹಣ್ಣಿನ ವಾಸನೆಗೆ ನನ್ನ ನಾಣ್ಯದ ಸದ್ದು ಸರಿಯಾಯಿತು. ಹಾಗಾಗಿ ನಾನು ನಿಮಗೆ ಹಣ ಕೊಡಬೇಕಾಗಿಲ್ಲ" ಎಂದನು. ರಾಮುವಿನ ಜಾಣತನಕ್ಕೆ ಮನಸೋತ ಅಂಗಡಿಯವನು, "ನಿನ್ನ ಬುದ್ಧಿವಂತಿಕೆ ನನಗೆ ತುಂಬಾ ಇಷ್ಟವಾಯಿತು. ತೆಗೆದುಕೋ ಈ ಹಣ್ಣನ್ನು" ಎಂದು ರಾಮುವಿಗೆ ಉಚಿತವಾಗಿ ಹಲಸಿನ ಹಣ್ಣನ್ನು ನೀಡಿದನು. ರಾಮು ಸಂತೋಷದಿಂದ ಹಣ್ಣನ್ನು ಮನೆಗೆ ತೆಗೆದುಕೊಂಡು ಹೋದನು. ಜಾಣ್ಮೆ, ಬುದ್ಧಿವಂತಿಕೆ ಇದ್ದರೆ ಎಂಥ ಕಷ್ಟದಲ್ಲೂ ಪಾರಾಗಬಹುದು ಎಂದು ತಿಳಿಯುತ್ತದೆ.